ಹಾಯ್ ಫ್ರೆಂಡ್ಸ್, ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾವು ಬೇಸಿಗೆಗಾಗುವಂಥ ಆಲೂಗಡ್ಡೆ ಹಾಗೂ ಪಡವಲಕಾಯಿ ಹಾಕಿ ಮಾಡುವಂಥ ತಂಪಾದ ಒಂದು ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದು ಮಾಡೋದಕ್ಕೆ ತುಂಬಾ ಸುಲಭ ಹಾಗೂ ಇದು ಬೇಸಿಗೆಯಲ್ಲಿ ಈ ಥರ ಒಂದು ರೆಸಿಪಿ ಮಾಡಿಕೊಂಡು ತಿಂದರೆ ಬಾಡಿ ಕೂಡ ಹೀಟ್ ಆಗಲ್ಲ ಮತ್ತು ಬೇಸಿಗೆಯಲ್ಲಿ ಆಗುವಂಥ ಸ್ಕಿನ್ ರ್ಯಾಷಸ್ಗೆಲ್ಲ ಇದೊಂದು ಒಳ್ಳೆ ರೆಮಿಡಿ ಅನ್ಬೋದು. ಯಾಕಂದರೆ ನಾವು ತುಂಬ ಹೀಟ್ ಪದಾರ್ಥ ಎಲ್ಲ ತಿನ್ನಿದಾಗ ಸ್ಕಿನ್ ರ್ಯಾಷಸ್ ಆಗೋ ಚಾನ್ಸಸ್ ಎಲ್ಲ ಇದೆ. ಈ ಥರ ಒಂದು ತಂಪಾದ ರೆಸಿಪಿನ ಟೇಸ್ಟಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಉಪಯುಕ್ತವಾಗಿದೆ. ಇವಾಗ ನಾನು ಈ ಒಂದು ಪಡವಲಕಾಯಿನ ಈ ಥರ ಒಂದು ಸ್ಕ್ರ್ಯಾಪ್ ಮಾಡಿ ಸಿಪ್ಪೆನೆಲ್ಲ ತೆಗೆದುಕೊಳ್ತಾ ಇದ್ದೀನಿ. ಸಿಪ್ಪೆನ ನೀವು ಫುಲ್ ತೆಗೆಯೋದಕ್ಕಿಂತ ಈ ಥರ ಸ್ಕ್ರೇಪ್ ಮಾಡಿ ತೆಗೆಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿರುವ ವಿಟಮಿನ್ ಅಂಶ ಕೂಡ ಇದರಲ್ಲೇ ಇರುತ್ತೆ. ನೀವೆಲ್ಲ ಸ್ಕಿನ್ನನ್ನು ತೆಗೆಯೋದ್ರಿಂದ ಇದರಲ್ಲಿರುವ ವಿಟಮಿನ್ ಅಂಶ ಎಲ್ಲ ಹೊರಟೋಗುತ್ತೆ. ಅದಕ್ಕೋಸ್ಕರ ನಾನು ಸ್ಕ್ರ್ಯಾಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ 3 ಕೆಂಪು ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಚಿಕ್ಕ ಒಂದು ತುಂಡನ್ನು ಶುಂಠಿ ತುಂಡನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಇಂಚ್ ಆಗುವಷ್ಟು ಶುಂಠಿ ತುಂಡನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾನು ರುಬ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಈ ಪೇಸ್ಟನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದೇ ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ನಾನು ಸ್ಟೀಲ್ ಪಾತ್ರೆನ ಬಳಸ್ತಾ ಇರೋದ್ರಿಂದ ಸ್ಟೀಲ್ ಪಾತ್ರೆ ಬೇಗನೆ ಹೀಟ್ ಆಗುತ್ತೆ. ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಕೂಡ ನೀವು ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಆಲೂಗಡ್ಡೆ ಮತ್ತು ಪಡವಲಕಾಯಿ ಇದೇ ಥರ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಹಸಿ ವಾಸನೆ ಹೋದರೆ ಸಾಕು. ತುಂಬ ಏನು ಸೀದೋಗೋ ಥರ ಅಥವಾ ಬ್ರೌನ್ ಕಲರ್ ಬರೋ ಥರ ಏನೋ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಯಾಕಂದರೆ ನಾವು ಬೇಸಿಗೆಯಲ್ಲಿ ತುಂಬ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಲ್ವ. ಇವಾಗ ಈರುಳ್ಳಿ ಫ್ರೈ ಆಗುವಾಗ ನಾನು ಇದನ್ನೆಲ್ಲ ಈ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಪಡವಲಕಾಯಿನ ಕೂಡ ಉದ್ದುದ್ದವಾಗಿ ಹಚ್ಕೊಂಡಿದ್ದೀನಿ. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ, ಕಟ್ಟಿಂಗ್ ಎಲ್ಲ ಮಾಡೋದು. ಇವಾಗ ನಾನು ಈ ರುಬ್ಬಿಟ್ಕೊಂಡಂಥ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಕೆಂಪು ಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಸಿದಾಗಿ ಹಾಕ್ಕೊಂಡಿದ್ದೀವಲ್ಲ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದೇ ಟೈಮ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಇದರ ಆಯಿಲ್ ಬಿಡೋ ತನಕ ಎಲ್ಲ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಹಸಿ ವಾಸನೆ ಹೋದರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಜೊತೆ ಫ್ರೈ ಮಾಡುವಾಗ ಟೇಸ್ಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಈರುಳ್ಳಿದು ಹಸಿ ವಾಸನೆ ಹಾಗೂ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಿ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾನು ಇಷ್ಟು ಮಿಕ್ಸ್ ಆದಮೇಲೆ, ಇಷ್ಟು ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಹಾಗೂ ಪಡವಲಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದು ತುಂಬಾ ಸುಲಭ. ಇದನ್ನು ವೈಟ್ ರೈಸ್ ಜೊತೆ ಈ ಥರ ಒಂದು ರೆಸಿಪಿನ ಮಾಡಿಕೊಂಡ್ರೆ ಊಟ ಮಾಡಲಿಕ್ಕೆ ಈ ಸೆಕೆಗಾಲದಲ್ಲಂತೂ ಬೇಸಿಗೆಯಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 3-4 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ನೀರು ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಪಡವಲಕಾಯಿ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಏನು ನೀರು ಆ್ಯಡ್ ಮಾಡ್ಕೊಂಡಿಲ್ಲ. ಜಾಸ್ತಿ ಅಂದರೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಸ್ಟೀಲ್ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡುವಾಗ ಬೇಗನೆ ಸೀದೋಗೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಪಾತ್ರೆ ಆದರೆ ಜಾಸ್ತಿ ನೀರು ಹಾಕ್ಕೊಳ್ಬೇಕಂತ ಇಲ್ಲ. ಇಲ್ಲಿ ನೋಡಿ, ಇವಾಗ ಇದು ಬೆಂದಿದೆ. ಆಲೂಗಡ್ಡೆ ಹಾಗೂ ಪಡವಲಕಾಯಿ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲೆ ಪುಡಿನ ಕೂಡ ನೀವು ಆಪ್ಷನಲ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ನಾನು 1-2 ಚಮಚ ಆಗುವಷ್ಟು ಮೊಸರನ್ನು ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. 2 ಚಮಚ ಮೊಸರಿಗೆ 2 ಚಮಚ ನೀರನ್ನು, ಅಂದರೆ ಅರ್ಧ ಲೋಟ ಆಗುವಷ್ಟು ನೀರನ್ನು, ಅರ್ಧ ಅಂದರೆ ಸ್ವಲ್ಪ ಅಂದರೆ ನಾನು ತಗೊಂಡಿರೋ ಮೊಸರು ಒಂದು 20-30 ml ಆದರೆ ನೀರು ಕೂಡ ಅಷ್ಟನ್ನೇ ನೀವು ಆ್ಯಡ್ ಮಾಡಿಕೊಂಡು ಒಂದು ಸಲ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಒಂದು ಸಲ ತಿರುಗಿಸ್ಕೊಳ್ಳಿ. ಇವಾಗ ನಾನು ಆ ಮಿಕ್ಸ್ಚರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.